ಚನ್ನಪಟ್ಟಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೆಲುವಿಗೆ ಏನೇನು ಕಾರಣ ಆಯಿತು ಸಿಪಿ ಯೋಗೇಶ್ವರ್ ಅವ್ರದ್ದು ಅನ್ನುವಂಥದ್ದು ಸಹಜವಾಗಿ ಒಂದು ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಪ್ರಮುಖವಾಗಿ ಡಿ.ಕೆ. ಬ್ರದರ್ಸ್ ತಂತ್ರಗಾರಿಕೆ ಅಬ್ಬರದ ಪ್ರಚಾರ ಕಾರಣ ಆಗಿದೆ. ಆಮೇಲೆ ಇನ್ನೊಂದು ವಿಚಾರ ಅಂತಾನೆ, ನಾವು ಕೂಡ ಚನ್ನಪಟ್ಟಣಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಡಿ.ಕೆ. ಕಾಂಗ್ರೆಸ್ ಅನ್ನೋದಕ್ಕಿಂತ ಯೋಗೇಶ್ವರ್ ಅವರ ವರ್ಚಸ್ಸು ಬಹಳ ಇತ್ತು. ಪ್ರತಿ ಮನೆಗೆ ಹೋದ್ರು ಯೋಗೇಶ್ವರ್ ಅವ್ರು ಬೇಕಾದ್ರೆ ಕರೆಯುವಷ್ಟು ಅವರಿಗೆ ಅಲ್ಲಿನ ವಿಚಾರ ಗೊತ್ತಿತ್ತು. ರಂಗಣ್ಣ ಬಾರೋ, ಕೆಂಪಣ್ಣ ಬಾರೋ ಅಂತ ಕರೆಯೋರು ಪ್ರತಿ ಮನೆಗೆ ಮುಂದೆ ಹೋಗ್ಬಿಟ್ಟು. ಅಂದ್ರೆ ಅಷ್ಟರ ಮಟ್ಟಿಗಿನ ಆ ಕ್ಷೇತ್ರದ ಜೊತೆ ಹಿಡಿತಾ ಇತ್ತಲ್ಲ, ಅದು ಯೋಗೇಶ್ವರರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಕ್ಷೇತ್ರದಲ್ಲಿ ದಲಿತ ಮತ್ತು ಮುಸ್ಲಿಂ ಮತಗಳ ಒಗ್ಗಟ್ಟು, ಮುಸ್ಲಿಂ ಮತಗಳು ನಾವು ಅದಕ್ಕೆ ಹೇಳಿದ್ದು 7, 8, 9ನೇ 10ನೇ ರೌಂಡ್ಸ್ ಇತ್ತಲ್ಲ ಸಿಟಿ ವೈಸು, ಅದರಲ್ಲಿ ಕಂಪ್ಲೀಟ್ ಯೋಗೇಶ್ವರ್ ಅವರು ಸ್ವೀಪ್ ಮಾಡ್ತಾ ಇದ್ದಂಥ ರೀತಿಯಾಗಿ ವೋಟ್ ಗೈನ್ ಆಗಿರೋದು ನಾವು ನೋಡಿದ್ವಿ. ಅಲ್ಲಿ ಅಲ್ಪಸಂಖ್ಯಾತ ಮತಗಳು ಬಹಳ ಹೆಚ್ಚಿತ್ತು, ಅದು ಅವರಿಗೆ ಬಹಳ ಕ್ಲಿಯರ್ ಆಗಿ ಅನುಕೂಲ ತಂದುಕೊಡ್ತು. ಆಮೇಲೆ ಸಿಟಿ ವೈಸಲ್ಲೂ ಕೂಡ ಅವರಿಗೆ ಅನುಕೂಲ ಆಗಿದೆ. ಟಿಕೆಟ್ ಸಿಗುವುದಕ್ಕೂ ಮೊದಲೇ ಕ್ಷೇತ್ರದಲ್ಲಿ ಪ್ರಚಾರ, ಎಕ್ಸಾಕ್ಟ್ಲಿ ಯಾವಾಗ ಕುಮಾರಸ್ವಾಮಿ ಅವರು MP ಎಲೆಕ್ಷನ್ ನಿಲ್ತಾರೆ ಅಂತ ವಿಚಾರ ಗೊತ್ತಾಯ್ತು, ಆ ಟೈಮ್ನಿಂದ ಹೆಚ್ಚು ಕಡಿಮೆ 6-7 ತಿಂಗಳ ಹಿಂದಿನನೇ ಯೋಗೇಶ್ವರ್ ಅವರು ವರ್ಕ್ ಶುರು ಮಾಡ್ತಾರೆ. ನಾನೇ ಮುಂದಿನ ಅಭ್ಯರ್ಥಿ ಅಂತ, ಟಿಕೆಟ್ ಸಿಕ್ಕರು ಇಲ್ಲಾನು ನಾನೇ ಅನ್ನೋದನ್ನ ಕ್ಲಿಯರ್ ಆಗಿ ಜನರಲ್ಲಿ ಅವರು ಮೂಡಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆಮೇಲೆ ಜಮೀರ್ ಅವ್ರ ಮಾತು ಏನಂತ ವರ್ಕೌಟ್ ಆದಂತ ರೀತಿಯಾಗಿಲ್ಲ ಅಥವಾ ಡ್ಯಾಮೇಜ್ ಆದಂತ ರೀತಿಯಾಗಿಲ್ಲ. ಅದರ ಜೊತೆಗೆ ಮೂಲ ವಲಸಿಗ ಅನ್ನುವಂಥ ಹೋರಾಟ ಬಹಳ ನಡೆದಿತ್ತು. ಇವರು ಈ ನಿಖಿಲ್ ಅವ್ರು ಈಗ ಮಾತನಾಡ್ತಾ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾನಿರುವಂಥದ್ದು ಕೂಡ ರಾಮನಗರದಲ್ಲಿ ನಮ್ಮ ಬಿಡದಿ ತೋಟ ಅನ್ನುವಂಥದ್ದನ್ನು ಅವ್ರು ಏನು ಹೇಳ್ತಾ ಇದ್ರು, ಅದನ್ನ ಮೀರಿಯೂ ಕೂಡ ಹೊರಗಿನವರು ಒಳಗಿನವರು ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡೋದು ಮೇಲಿನ ಮೇಲೆ ಜಾಸ್ತಿ ಆಯಿತು. ಆಮೇಲೆ ನಿಖಿಲ್ ಅವ್ರು ಇಲ್ಲಿ ಬರ್ತಾರೆ, ಸೋಲ್ತಾರೆ, ಅವ್ರು ಹೋಗ್ಬಿಡ್ತಾರೆ ಅಥವಾ ಗೆಲ್ತಾರೆ ಹೋಗ್ಬಿಡ್ತಾರೆ, ಅವರು ರಾಮನಗರದಲ್ಲಿ ಹಂಗೆ ಮಾಡಿದ್ರು, ಮಂಡ್ಯದಲ್ಲೂ ಹಂಗೆ ಮಾಡಿದ್ರು ಅನ್ನುವಂಥನ್ನ ಜನರ ಮನಸ್ಸಿಗೆ ಮುಟ್ಟಿಸುವಂಥ ಪ್ರಯತ್ನ ಮೇಲಿನ ಮೇಲೆ ಬಹಳ ಜೋರಾಗಿ ಆಗಿದೆ. ಒಕ್ಕಲಿಗ ಮತಗಳು ಕೂಡ 1,05,000ಕ್ಕಿಂತ ಹೆಚ್ಚಿನ ಮತಗಳೇನಿತ್ತು, ಅದರಲ್ಲಿ ಬಹುಪಾಲು ಅವ್ರು ಕೈ ಬಿಡ್ಬೋದು ಅನ್ನುವಂಥದ್ದು ಏನಿತ್ತು, ಬಟ್ ಆ ಮಟ್ಟಿಗೆ ಆಗಿಲ್ಲ. ಅದರಲ್ಲೂ ಕೂಡ ಇವರ ಜಾಣ್ಮೆ ಅಂತಾನೆ ದೇವೇಗೌಡರು ಕುಟುಂಬದ ಬಗ್ಗೆ ಅವರು ಜಮೀರ್ ಮಾತಾಡಿರ್ಬೋದು, ಮತ್ತೊಬ್ರು ಮಾತಾಡಿರ್ಬೋದು, ಆದರೆ ಅಭ್ಯರ್ಥಿ ಮಾತನಾಡೋಕೆ ಹೋಗಿಲ್ಲ. ಅದು ಇಲ್ಲಿ ಸಿಪಿ ಯೋಗೇಶ್ವರ್ ಅವರ ಗೆಲುವಿಗೂ ಕೂಡ ಕಾರಣ ಆಯಿತು. ಒಕ್ಕಲಿಗರೇನು ಬಹಳ ಸಿಪಿ ಯೋಗೇಶ್ವರ್ ಮೇಲೆ ಸಿಟ್ಟಾಗವನ ಅನ್ನುವಂಥ ರೀತಿಯಾಗಿರಲಿಲ್ಲ. ನಿಖಿಲ್ ಹಂಗೆ 2 ಬಾರಿ ರಾಮನಗರದಲ್ಲಿ ಮಂಡ್ಯದಲ್ಲಿ ಸೋತಿದ್ದಾರೆ ಅನ್ನುವಂಥ ರೀತಿಯಾಗಿತ್ತು, ಚನ್ನಪಟ್ಟಣದಲ್ಲೇ 2 ಬಾರಿ ಸೋತಿದ್ದಾರೆ ಅನ್ನುವಂಥದ್ದು ಸಿಪಿ ಯೋಗೇಶ್ವರ್ ಅವರ ವಿಚಾರವಾಗಿ ಅದು ಬಹಳ ಅನುಕೂಲ ಆಯಿತು ಆ ಒಂದು ಸಿಂಪತಿ ಅನ್ನುವಂಥದ್ದು. ನಿಖಿಲ್ ಸೋಲಿಗೆ ಏನು ಕಾರಣ, ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಕ್ಷೇತ್ರ ಬಿಟ್ಟು ಹೋಗಿದ್ದಂಥದ್ದು ಕೂಡ ಜನರ ಮನಸ್ಸಲ್ಲಿ ಇವ್ರು ಬರ್ತಾರೆ ಹೋಗ್ತಾರೆ ಅನ್ನುವಂಥ ರೀತಿಯಾಗಿ ಏನಾದರೂ ಭಾವನೆ ಮೂಡೋದಕ್ಕೆ ಕಾರಣ ಆಯ್ತಾ ಅಂತ. ಯಾಕಂದ್ರೆ ಅದನ್ನ ಪ್ರಚಾರದ ಸಂದರ್ಭದಲ್ಲಂತೂ ಮೇಲಿನ ಮೇಲೆ ಕಾಂಗ್ರೆಸ್ ಪ್ರಸ್ತಾಪ ಮಾಡಿತ್ತು. ಕೊನೆಯ ಕ್ಷಣದಲ್ಲಿ ನಿಖಿಲ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದಂಥದ್ದು ಕೂಡ ಆ ತಂತ್ರಗಾರಿಕೆಗೆ, ಜನರ ಜೊತೆ ಒಡನಾಟಕ್ಕೆ ಸ್ವಲ್ಪ ಸಮಸ್ಯೆ ಉಂಟಾಯಿತು ಅಂತ ಕಾಣಿಸುತ್ತೆ. ಕುಟುಂಬ ರಾಜಕಾರಣವನ್ನ ಚನ್ನಪಟ್ಟಣದ ಮತದಾರ ಒಪ್ಪುದ್ರ, ಅದು ಪ್ರಮುಖವಾಗಿ ದೇವೇಗೌಡರ ಕುಟುಂಬ ಅವರವರಿಗೆ ಅನುಕೂಲ ಮಾಡಿಕೊಡುವಂಥ ರೀತಿಯಲ್ಲಿ ಮುಂದುವರ್ತಾರೆ ಅನ್ನುವಂಥದ್ದು ಏನು ಪ್ರಚಾರ ಸಂದರ್ಭದಲ್ಲಿ ಆಯಿತು. ಬಟ್ ಇವತ್ತು ನಿಖಿಲ್ ಅದಕ್ಕೊಂದು ಬಹಳ ಸೆನ್ಸಿಬಲ್ ವಿಚಾರವನ್ನ ಹೇಳಿದ್ರು. ಅದೇನು ಅಂತ ಅಂದ್ರೆ, ಹೌದಪ್ಪ, ಅಕಸ್ಮಾತ್ ಈ ಸಲ ನಾನೇನಾದ್ರು ಚನ್ನಪಟ್ಟಣ ಕ್ಷೇತ್ರವನ್ನ ಸ್ಪರ್ಧೆ ಮಾಡದೆ ಇದ್ದಿದ್ರೆ ಆಗ ಕಾರ್ಯಕರ್ತರಲ್ಲಿ ಏನಾಗ್ತಿತ್ತು, ಗೆಲ್ಲೋ ಕ್ಷೇತ್ರ ಆದ್ರೆ ಕೊಟ್ಬಿಡ್ತಾರೆ, ಈ ತರದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಲಿ ಹಾಕ್ತಾರೆ ಅನ್ನುವಂಥದ್ದು ಒಂದು ಅಪವಾದ ಇತ್ತು. ಇವತ್ತು ನಾನು ಅಪವಾದ ಇಲ್ದಿತಿ ನಿದ್ದೆ ಮಾಡ್ತೀನಿ ಅನ್ನುವಂತ ನಿಖಿಲ್ ಹೇಳಿದ್ರು. ಅಂದ್ರೆ ಪಕ್ಷ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲೂ ನಾನು ಇದ್ದೀನಿ ಅನ್ನುವಂತನ್ನ ನಾನು ಪ್ರೂವ್ ಮಾಡಿದ್ದೀನಿ, ನಾನು ಆ ರೀತಿಯಂತ ನಿದ್ದೆ ಮಾಡ್ತೀನಿ ಅನ್ನುವಂಥ ನಿಖಿಲ್ ಹೇಳಿದ್ರು. ಬಹುಶಃ ಅವರು ಈ ರೀತಿಯಾಗಿ ತೆಗೆದುಕೊಂಡಿದ್ದಾರೆ. ಹೌದು, ಅದು ಕಾಂಗ್ರೆಸ್ JDS ಪಾಳ್ಯದಲ್ಲಿ ಈ ರೀತಿಗೂ ಚರ್ಚೆಗೆ ಆಗ್ಬೋದು. HDK ಚನ್ನಪಟ್ಟಣ ಓಕೆ, ಇದು ನಾವು ನೋಡಿದ್ವಲ್ಲ, ಇದು ನಿಖಿಲ್ ಅವರ ಸೋಲಿಗೆ ಕಾರಣ ಆಗ್ಬೋದಾ ಅಂತ ಸಂಗತಿಗಳು. ಆಮೇಲೆ CPYಗೆ ಟಿಕೆಟ್ ಕೊಡ್ಬೋದಿತ್ತು, ಯಾಕೆ ಕೊಡ್ಲಿಲ್ಲ ಅನ್ನುವಂಥದ್ದನ್ನು ಕೂಡ ಒಂದು ಪ್ರಶ್ನೆಯನ್ನ ಮೇಲಕ್ಕಿಡುವಂಥದ್ದು ಪ್ರಯತ್ನ ಆಯಿತು. ಅದು ಬಹುಶಃ ಇಲ್ಲಿ CP ಯೋಗೇಶ್ವರ್ ಅವರಿಗೆ ಅನುಕೂಲ ಆಯಿತು ಅಂತ ಕಾಣಿಸುತ್ತೆ, ಟಿಕೆಟ್ ತಪ್ಪಿಸ್ಬಿಟ್ರು ಅನ್ನೋ ವಿಚಾರ.